Hello friends, welcome to Genius Books. I am Vinod Kadkod, IAS Monk. ಕನ್ನಡದಲ್ಲಿಯೇ IAS ಮಾಡಿ ಅನ್ನುವಂಥ ಒಂದು ಆಂದೋಲನವನ್ನು ನಾನು ಈ ಹೊಸ ವರ್ಷದ ಆರಂಭಕ್ಕೆ ಆರಂಭಿಸ್ತಾ ಇದ್ದೀನಿ. ಕನ್ನಡದಲ್ಲಿ IAS ಮಾಡಿ ಅನ್ನೋ ಈ ಒಂದು ಪದ ಗುಚ್ಛದಲ್ಲಿ ಯಾವ ಅರ್ಥ ಅಡಗಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ಸುಮಾರು 12-15 ಲಕ್ಷ ಅಭ್ಯರ್ಥಿಗಳು IAS ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದವರು ಮುಖ್ಯ ಪರೀಕ್ಷೆಯನ್ನು ಬರೀತಾರೆ, ಆನಂತರ ವ್ಯಕ್ತಿತ್ವ ಪರೀಕ್ಷೆಗೆ ಹೋಗ್ತಾರೆ. ಒಟ್ಟಾರೆ ಸುಮಾರು ಆನ್ ಆನ್ ಎವರೇಜ್ 1,000 ಹುದ್ದೆಗಳು ಪ್ರತಿ ವರ್ಷ ಇರುತ್ತೆ. IAS ಸೇರಿದಂತೆ ಇತರ ಸೇವೆಗಳು, ಭಾರತೀಯ ವಿದೇಶಾಂಗ ಸೇವೆ ಇರ್ಬೋದು, IFS, IPS ಇರ್ಬೋದು, IRS ಇರ್ಬೋದು. ಸೊ ಹೀಗೆ ಸುಮಾರು ಒಂದು 20ಕ್ಕಿಂತ ಹೆಚ್ಚು ವಿವಿಧ ಸೇವೆಗಳಿವೆ. ನಿಮ್ಮ ಒಂದು ರ್ಯಾಂಕಿಂಗನ್ನು ಆಧರಿಸಿ ನೀವು ಯಾವ ಹುದ್ದೆ ಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀರೋ ಅದು ನಿಮಗೆ ಸಿಗುತ್ತೆ. ನೀವು ಫಸ್ಟ್ ರ್ಯಾಂಕ್ ಬಂದರೂ ಕೂಡ IAS ಬೇಡ, ನನಗೆ IFS ಬೇಕು ಅಂದರೆ ನಿಮಗೆ IFS ಸಿಗುತ್ತೆ. ಸೊ ಒಟ್ಟಾರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ಸುಮಾರು 12-15 ಲಕ್ಷ ಅಭ್ಯರ್ಥಿಗಳು IAS ಪರೀಕ್ಷೆಯನ್ನು ಪೂರ್ವಭಾವಿ ಪರೀಕ್ಷೆಯನ್ನು ತಗೊಳ್ತಾರೆ. ಇದು ಆ್ಯಕ್ಚುಲಿ ಕಂಬೈನ್ಡ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್, ಅಂದರೆ ಸಂಯುಕ್ತ ನಾಗರಿಕ ಸೇವಾ ಪರೀಕ್ಷೆ. ಇದರಲ್ಲಿ IAS ಅಷ್ಟೇ ಇಲ್ಲ, IPS, IFS, IRS ಈ ಥರ ವಿವಿಧ ಸೇವೆಗಳು ಇವೆ. ಎಲ್ಲವೂ ಸೇರಿ ಒಂದೇ ಪರೀಕ್ಷೆ ಇದು. ಅದಕ್ಕೋಸ್ಕರ ಇದು CSE, ಸಿವಿಲ್ ಸರ್ವಿಸಸ್ ಎಕ್ಸಾಮ್. IAS ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಎಲ್ಲರೂ ಇದಕ್ಕೆ IAS ಪರೀಕ್ಷೆ ಅಂತ ಹೇಳ್ತಾರೆ. ಸೊ ಈ ಒಂದು ಸುಮಾರು 12 ಲಕ್ಷ ಅಭ್ಯರ್ಥಿಗಳನ್ನು ಇರ್ತಾರಲ್ಲ, ಇವರಲ್ಲಿ ಪ್ರತಿ ವರ್ಷ 1,000 ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ. ಇರೋ ಹುದ್ದೆಗಳೇ ಅಷ್ಟಲ್ವ, ಅದಕ್ಕೋಸ್ಕರ ಅಂದರೆ ಸುಮಾರು ನೀವು ಇದನ್ನು ಶೇಕಡಾವಾರು ಲೆಕ್ಕ ಹಾಕಿದರೆ ಸುಮಾರು 0.000833 ಇಷ್ಟು ಜನ ಮಾತ್ರ ಈ 1,000 ಹುದ್ದೆಗಳನ್ನು ಪಡ್ಕೊಳ್ತಾರೆ. 12 ಲಕ್ಷ ನೀವು ಶೇಕಡಾವಾರು ಲೆಕ್ಕ ಹಾಕಿದರೆ 0.000833 ಅಷ್ಟಾಗುತ್ತೆ. ಇನ್ನು IAS ಹುದ್ದೆಗಳಷ್ಟೇ ಸಾಮಾನ್ಯವಾಗಿ 100 ಹುದ್ದೆಗಳಿರುತ್ತೆ, 80ರಿಂದ 100. ಅಂದರೆ ಈ 12 ಲಕ್ಷ ಅಭ್ಯರ್ಥಿಗಳಲ್ಲಿ IAS ಸಿಗುವಂಥ ಅಥವಾ ಪಡೆಯುವಂಥ ಅಭ್ಯರ್ಥಿಗಳ ಸಂಖ್ಯೆ 100 ಮಾತ್ರ. ಅದನ್ನು ಇನ್ನೂ ನೀವು ಶೇಕಡಾವಾರು ಲೆಕ್ಕ ಹಾಕಿದರೆ ಇದು ಇನ್ನೂ ಕಡಿಮೆ ಆಗುತ್ತೆ, 0.00833. ಇಷ್ಟೊಂದು ಕಡಿಮೆ ಹುದ್ದೆಗಳು ಹೆಚ್ಚು ಅಭ್ಯರ್ಥಿಗಳಿರೋದ್ರಿಂದ ನಿಮ್ಮ ಶೇಕಡಾವಾರು ಲೆಕ್ಕ ಇಷ್ಟು ಚಿಕ್ಕದಾಗುತ್ತೆ. ಅಂದರೆ ಇಷ್ಟೊಂದು ಸ್ಪರ್ಧೆ ಇದೆ, ನೆಕ್ ಟು ನೆಕ್ ಕಾಂಪಿಟೇಷನ್. ಇಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆಗಿ ಟಾಪ್ ರ್ಯಾಂಕ್, ಟಾಪ್ 100 ಒಳಗಡೆ, ಟಾಪ್ 50 ಒಳಗಡೆ, ಟಾಪ್ 10 ಒಳಗಡೆ ಬರೋದು ಎಷ್ಟು ಸಾಧ್ಯ ಅನ್ನೋದನ್ನು ನೀವು ಲೆಕ್ಕ ಹಾಕಬೇಕಾಗುತ್ತೆ. ಇದು ಸಾಧ್ಯ. ನೀವು ಪ್ರತಿ ವರ್ಷ ನೀವು ನೋಡಿ, ಕರ್ನಾಟಕದಿಂದ, ಬೆಂಗಳೂರಿನಿಂದ IAS ಮಾಡೋಂಥರ ಅಂದರೆ ಟಾಪ್ ರ್ಯಾಂಕ್ ಬರೋವಂಥವ್ರು ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅಂತ ಅನ್ಬೋದು. ಆಗೊಮ್ಮೆ ಬರ್ತಾರೆ. ಸೊ ಈ ಒಂದು ನನ್ನ ಉದ್ದೇಶ ಏನಂದರೆ, ಯಾಕೆ ಹೀಗಾಗುತ್ತೆ, ನೀವು ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆಯನ್ನು ಬರೆದ್ರೆ ನಿಮ್ಮ ಒಂದು ಸಕ್ಸಸ್ ಪರ್ಸೆಂಟೇಜ್ ಹೆಚ್ಚಾಗುತ್ತಾ ಇಲ್ವಾ, ಅದನ್ನು ನೀವು ಗಮನಿಸಿದಾಗ ನಿಮಗೆ ಒಂದು ಅತ್ಯಂತ ಕುತೂಹಲಕಾರಿಯಾದಂಥ ಒಂದು ಅಂಶವನ್ನು ನಾನು ಹೇಳಬೇಕಂದ್ರೆ, ನೀವು ಮುಖ್ಯ ಪರೀಕ್ಷೆಯನ್ನು ಕನ್ನಡ ಮಾಧ್ಯಮದಲ್ಲಿಯೇ ಬರೆದ್ರೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದೆಯಲ್ಲ, ಅದಕ್ಕೆ ತಕ್ಕ ಮಟ್ಟಿನ ಸ್ಪರ್ಧೆಯನ್ನು ನೀವು ನೀಡಬಹುದು. ಅಂದರೆ ನೀವು ಕೂಡ ಟಾಪ್ 50 ಒಳಗಡೆ ಬರುವಂಥ ಸಾಧ್ಯತೆ ಹೆಚ್ಚು.
ಹಾಗಿದ್ರೆ ಕನ್ನಡದಲ್ಲಿ ಐ ಎ ಎಸ್ ಮಾಡಬೇಕಂದ್ರೆ ಏನೇನು ಮಾಡಬೇಕು? ಸಾಮಾನ್ಯವಾಗಿ ನಾನು ಸಾಕಷ್ಟು ಅಭ್ಯರ್ಥಿಗಳನ್ನು ನೋಡಿದ್ದೀನಿ. ಅವರೆಲ್ಲ ಏನಂದರೆ ಸೋರ್ಸ್ ಸಿಗಲ್ಲ, ನಮಗೆ ಏನು ಓದಬೇಕು ಗೊತ್ತಾಗಲ್ಲ. ಸೊ ಆ ಒಂದು ಕೊರತೆಯನ್ನು ನೀಗಿಸಬೇಕು ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಆಂದೋಲನವನ್ನು ಆರಂಭಿಸ್ತಾ ಇದ್ದೀನಿ. ನನಗೆ ಸುಮಾರು ನಿಮಗೆಲ್ಲ ಗೊತ್ತಿರೋ ಹಾಗೆ 20ರಿಂದ 25 ವರ್ಷಗಳ ಅನುಭವ ಇದೆ. ಈ ಒಂದು ಪರೀಕ್ಷೆಯಲ್ಲಿ ನಾನು ಕೂಡ ಕ್ವಾಲಿಫೈ ಆದಂತಹ ಒಬ್ಬ ಅಭ್ಯರ್ಥಿ. ಸೊ ಇವತ್ತಿಗೂ ಕೂಡ ಪುಸ್ತಕಗಳನ್ನು ಬರಿತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಹೊಸದಾದಂಥ ಪುಸ್ತಕ ಬಂದಿದೆ, 47 ಐ ಎಸ್ ಇಲ್ಲಿದೆ ಈ ಪುಸ್ತಕ. ಓಕೆ, ಇಲ್ಲಿರೋ ನಾನೇ. ಸೊ ಇದು ಕನ್ನಡದಲ್ಲಿ ಇಲ್ಲಿವರೆಗೂ ಆದಂಥ, ಅಂದರೆ 1979ರಿಂದ 2024ರವರೆಗೆ ಆಗಿರುವಂಥ ಐ ಎ ಎಸ್ ಪೂರ್ವಭಾವಿ ಪರೀಕ್ಷೆಗಳ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡದಲ್ಲಿ, ಸ್ಪಷ್ಟವಾದ ಕನ್ನಡ, ಸರಳವಾದ ಕನ್ನಡ, ಆ ಕನ್ನಡದಲ್ಲಿ ಭಾಷಾಂತರಿಸಿ ನಾನು ಕೊಟ್ಟಿದ್ದೀನಿ. ಅದು ನಿಮಗೆ ಈ ಪುಸ್ತಕ ಇಲ್ಲೂ ಕೂಡ ಇದೆ. ಈ ಪುಸ್ತಕ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ. ಮುಂದಿನ ವರ್ಷಗಳಲ್ಲಿ ಐ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮಾಧ್ಯಮದಲ್ಲಿಯೂ ಕೊಡುವಂತಹ ಒಂದು ಯೋಜನೆ ಇದೆ. ಆ ದೃಷ್ಟಿಯಿಂದ ನಿಮಗೆ ಈ ಪುಸ್ತಕ ತುಂಬ ಹೆಲ್ಪ್ ಆಗುತ್ತೆ. ಈ ಪುಸ್ತಕ 1979ರಿಂದ ಇಲ್ಲಿವರೆಗೂ 47 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರೋದ್ರಿಂದ, ಇದು ಕನ್ನಡದಲ್ಲಿರೋದ್ರಿಂದ ನಿಮಗೆ ಇದೊಂದು ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆಯೇ ಲೆಕ್ಕ. ಈ ಪುಸ್ತಕ ಬರೀ ಐ ಎ ಎಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ PSI ಇರ್ಬೋದು, ಬೇರೆ ಎಲ್ಲ ಪರೀಕ್ಷೆಗಳಿಗೂ ಈ ಒಂದು ಪುಸ್ತಕ ಸೋರ್ಸ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಈ ಪುಸ್ತಕವನ್ನು ನೀವು ದಯವಿಟ್ಟು ಓದಲೇಬೇಕು. ಮುಖ್ಯವಾಗಿ ಐ ಎ ಎಸ್ ಕನಸನ್ನು ಕಟ್ಟಿಕೊಂಡಿರುವಂಥ ಅಭ್ಯರ್ಥಿಗಳು, ಆಕಾಂಕ್ಷಿಗಳು, ಮಹತ್ವಾಕಾಂಕ್ಷಿಗಳು ಈ ಪುಸ್ತಕವನ್ನು ಓದಲೇಬೇಕು. ಯಾಕೆಂದರೆ ಕನ್ನಡದಲ್ಲಿ ನೀವು ಐ ಎ ಎಸ್ ಮಾಡಬೇಕಂದ್ರೆ ಇಂಥ ಒಂದು ಉತ್ತಮವಾದಂಥ ಪುಸ್ತಕ ನಿಮಗೆ ಎಲ್ಲೂ ಸಿಗೋದಿಲ್ಲ. ಕಳೆದ 47 ವರ್ಷಗಳ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು ಒಂದು ನಿಜಕ್ಕೂ ಒಂದು ಸಾಹಸನೇ ಅಂತ ಹೇಳ್ಬೋದು. ಇಂಥ ಒಂದು ಪುಸ್ತಕ ನಿಮಗೆ ಎಲ್ಲೂ ಸಿಗಲ್ಲ, ಇಂಗ್ಲೀಷಲ್ಲೂ ಕೂಡ ನಿಮಗೆ ಸಿಗಲ್ಲ. ಈ ಒಂದು ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ಅವಲೋಕಿಸ್ತಾ ಹೋದರೆ, ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ನಿಮಗೆ ಯಾವ ರೀತಿಯ ಪ್ರಶ್ನೆಗಳು ಬಂದಿವೆ, 1980ರ ದಶಕದಲ್ಲಿ, 90ರ ದಶಕದಲ್ಲಿ ಯಾವ ರೀತಿ ಪ್ರಶ್ನೆಗಳ ಮಟ್ಟ ಏರ್ತಾ ಹೋಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಮುಖಾಂತರ ನಿಮ್ಮ ಜ್ಞಾನ ಮಟ್ಟವೂ ಬೆಳೆಯುತ್ತೆ, ಪ್ಲಸ್ ನೀವು ಯಾವ ರೀತಿ ಅಧ್ಯಯನವನ್ನು, ಯಾವ ರೀತಿ ನೀವು ಸಿದ್ಧತೆಯನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಮಾರ್ಗದರ್ಶನ ಇದರಲ್ಲಿ ಸಿಗುತ್ತೆ. ಜೊತೆಗೆ ನಮ್ಮ ಈ ಕನ್ನಡದಲ್ಲಿಯೇ ಐ ಎ ಎಸ್ ಮಾಡಿ ಆಂದೋಲನಕ್ಕೆ ಹುಬ್ಬಳ್ಳಿಯ ನಮ್ಮ ಸ್ನೇಹಿತರಾದಂಥ ವಿದ್ಯಾಮಂದಿರ ಡಿಸ್ಟ್ರಿಬ್ಯೂಟರ್ಸ್ ರಾಜಣ್ಣ ದೊಡ್ಡಮನಿಯವರು ಕೂಡ ಇದರಲ್ಲಿ ಸಹಭಾಗಿಯಾಗಿದ್ದಾರೆ. ಇಲ್ಲಿರೋದವ್ರದ್ದು ಅವರು ವಿದ್ಯಾಮಂದಿರ ಬುಕ್ ಡಿಪೋ ಅಂತ ತುಂಬ ಹುಬ್ಬಳ್ಳಿಯಲ್ಲಿ ತುಂಬ ಫೇಮಸ್ ಆದಂಥ ಒಂದು ಪುಸ್ತಕ ಭಂಡಾರ. ಅವರು ಕೂಡ ನನ್ನ ಈ ಒಂದು ಆಂದೋಲನದಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರೇ ಕೂಡ ಈ ಪುಸ್ತಕಕ್ಕೆ ಹಂಚಿಕೆದಾರರಾಗಿ ಮುಂದೆ ಬಂದಿದ್ದಾರೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಮುಂಬರುವ ಎಲ್ಲ ಪುಸ್ತಕಗಳು ಕೂಡ ನಾನು ನಮ್ಮ ಈ ಆಂದೋಲನಕ್ಕೆ ಸಹಕಾರಿಯಾಗುವಂತೆ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ರಾಜಣ್ಣ ದೊಡ್ಡಮನಿಯವರ ಒಂದು ಮಹತ್ವದ ಪಾತ್ರವೂ ಕೂಡ ಇದೆ. ಈ ಪುಸ್ತಕ ನಿಮಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ನೀವು ನೇರವಾಗಿ ಹುಬ್ಬಳ್ಳಿಯ ವಿದ್ಯಾಮಂದಿರ ಡಿಸ್ಟ್ರಿಬ್ಯೂಟರ್ ಇವರನ್ನು ಸಂಪರ್ಕಿಸ್ಬೋದು. ಸೊ ಇದು ಒಂದು ಭಾಗ. ನಾನು ಬರುವ ವರ್ಷದ 2025 ಜನವರಿ 1ರಿಂದ ಪ್ರತಿದಿನ ನಿಮಗೆ ಒಂದೊಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಕೊಡ್ತಾ ಹೋಗ್ತೀನಿ. ಆ ಮುಖಾಂತರ ಕನ್ನಡದಲ್ಲಿ ಐ ಎ ಎಸ್ ಮಾಡಬೇಕು ಅನ್ನುವಂಥ ದೃಢವಾದ ನಿರ್ಧಾರ ಹೊಂದಿರುವಂಥ ಅಧ್ಯಯನಶೀಲ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತೀನಿ. ಜೊತೆಗೆ ನಮ್ಮದು ಆನ್ಲೈನ್ ಕ್ಲಾಸ್ ಕೂಡ ನಾನು ಆರಂಭಿಸ್ತಾ ಇದ್ದೀನಿ. ಅಲ್ಲೂ ಕೂಡ ನೀವು ಸೇರಿ ನಿಮ್ಮ ಒಂದು ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಐ ಎ ಎಸ್
ಮಾಡೋ ಅಂದರೆ ಏನು? ಈಗಿರುವಂತೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿರುತ್ತೆ ಅಕ್ಕಪಕ್ಕ. ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಮುಂಬರುವ ವರ್ಷಗಳಲ್ಲಿ ಕೊಡುವ ಒಂದು ಯೋಚನೆ ಸರ್ಕಾರಕ್ಕೆ ಇದೆ, ಕೇಂದ್ರ ಸರ್ಕಾರಕ್ಕೆ. ಸೊ ಆಗ ನಿಮಗೆ ಇನ್ನೂ ಹೆಚ್ಚಿನ ಒಂದು ಈ ಬಗ್ಗೆ ಅರಿವು ಮೂಡುತ್ತೆ. ಅದಕ್ಕೆ ಮುಂಚಿತವಾಗಿ ನೀವು ಯಾವ IAS ಪರೀಕ್ಷೆ ಅಂದರೆ ನೀವು ಕನಿಷ್ಠ 2 ವರ್ಷಗಳ ಪೂರ್ವ ತಯಾರಿ ಬೇಕೇ ಬೇಕು. ಬೇರೆ ಯಾರ ಮಾತನ್ನು ಕೇಳಬೇಡಿ. ದಯವಿಟ್ಟು 2 ವರ್ಷಗಳ ಕನಿಷ್ಠ 2 ವರ್ಷಗಳ ಒಂದು ದೃಢವಾದ ನಿಶ್ಚಯದಿಂದ ನೀವು ನಾನು ಮಾಡಲೇಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರೆ 2 ವರ್ಷ ಕನಿಷ್ಠ ಬೇಕು. ಯಾಕಂದರೆ ಈ ಪರೀಕ್ಷೆಯ ಒಂದು ಪೂರ್ವಭಾವಿ ಪರೀಕ್ಷೆ ನಿಮಗೆ ಇದು ನೋಟಿಫಿಕೇಶನ್ ಬಂದು ಪೂರ್ವಭಾವಿ ಪರೀಕ್ಷೆ ಮುಗಿದು ಮುಖ್ಯ ಪರೀಕ್ಷೆ ಮುಗಿದು ವ್ಯಕ್ತಿತ್ವ ಪರೀಕ್ಷೆ ಮುಗಿಯುವವರೆಗೂ 18 ತಿಂಗಳ ಒಂದು ವಿಧಾನ ಇದೆ. ಅಲ್ಲಿ 2 ವರ್ಷ ಆಗೋಯ್ತು, 1.5 ವರ್ಷ ಅಂದರೆ ಅಷ್ಟೇ. ಸೊ 2 ವರ್ಷ ಪರೀಕ್ಷೆನೇ ತಗೊಳುತ್ತೆ. ಸೊ ನಿಮ್ಮ ಸಿದ್ಧತೆ ಕೂಡ ಅದರ ಜೊತೆಗೇ ನಿಮ್ಮ ಸಿದ್ಧತೆಯೂ ಸಾಗಬೇಕಾಗುತ್ತೆ. ಸೊ ಪೂರ್ವಭಾವಿ ಪರೀಕ್ಷೆ ಮಾತ್ರ ಓದಿ ನೀವು ಮುಖ್ಯ ಪರೀಕ್ಷೆ ಆನಂತರ ಓದ್ತೀವಿ ಅಂದರೆ ಅದು ಆಗಲ್ಲ. ಯಾಕೆಂದರೆ ಪೂರ್ವಭಾವಿ ಪರೀಕ್ಷೆ ಮುಗಿದ ನಂತರ ಮುಖ್ಯ ಪರೀಕ್ಷೆ ಕೇವಲ 3-4 ತಿಂಗಳ ಅವಧಿ ಮಾತ್ರ ಇರುತ್ತೆ. ಅಷ್ಟರಲ್ಲಿ ನೀವು ಮುಖ್ಯ ಪರೀಕ್ಷೆ ಅಂತ ಬಹುದೊಡ್ಡದಾದಂಥ ಒಂದು ಪರ್ವತವನ್ನು ಏರೋದು ಅಸಾಧ್ಯ. ಮುಂಚಿತವಾಗಿ ನೀವು ಸಿದ್ಧಗೊಳ್ಳಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತೀನಿ. ನಿಮಗೆ ನಾನು ನನ್ನ ಬಗ್ಗೆನೇ ಹೇಳ್ಕೊಳ್ತಾ ಇಲ್ಲ, ಆದರೆ ಇಡೀ ಕರ್ನಾಟಕದಲ್ಲಿ ನನ್ನಷ್ಟು ಅನುಭವ ಇರುವಂತಹ ಸೋರ್ಸ್ ಪರ್ಸನ್ ಈ ಪರೀಕ್ಷೆಗಳ ಕುರಿತಂತೆ ಯಾರೂ ಇಲ್ಲ ಅಂದರೆ ನಾನು ಹೇಳಬಲ್ಲೆ. ಪುಸ್ತಕಗಳನ್ನು ಬರಿತಾ ಇದ್ದೀನಿ. ಇವಾಗಲೂ ಕೂಡ ಐ ಆಮ್ ವೆರಿ ಮಚ್ ಅಪ್ಡೇಟೆಡ್. ಏನಾಗ್ತಾಯಿದೆ ಪರೀಕ್ಷೆಯಲ್ಲಿ, ಏನೇನಾಗ್ತಾಯಿದೆ ಇದ್ರ ಬಗ್ಗೆನೂ ಕೂಡ ನನಗೆ ಅತ್ಯಂತ ಐ ಆಮ್ ವೆರಿ ಮಚ್ ಅಸೋಸಿಯೇಟೆಡ್ ವಿತ್ ದಿಸ್ ಫೀಲ್ಡ್. KS ಪರೀಕ್ಷೆ ಕೂಡ ಮೊನ್ನೆ ಲಾಸ್ಟ್ ಟೈಮ್ ಪ್ರಶ್ನೆ ಪತ್ರಿಕೆ ಎಷ್ಟೊಂದು ಅವಾಂತರವಾಗಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತು. ಅದನ್ನು ಎಕ್ಸಾಮ್ ಮಾಡಿ ಮತ್ತು 29th ಡಿಸೆಂಬರ್ ಕಳೆದ ಭಾನುವಾರ ಯಾವ ರೀತಿ ಮತ್ತೆ ಮರುಪರೀಕ್ಷೆ ಮಾಡಿದರು ಅದೆಲ್ಲ ನಿಮಗೆ ನಾನು ಬೇರೆ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಹಾಗೆಯೇ ಆ ಒಂದು ಪರೀಕ್ಷೆಗಳ ಮರುಪರೀಕ್ಷೆ ಆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈ ವಿಡಿಯೋದ ಉದ್ದೇಶ ಕನ್ನಡದಲ್ಲಿಯೇ IAS ಮಾಡಿ ಆಂದೋಲನವನ್ನು ನಾವು ಆರಂಭಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳೋದರ ಬಗ್ಗೆ ಮಾತ್ರ ಸೀಮಿತವಾಗಿದೆ. ಓಕೆ, ಸೊ ಈ ಆಂದೋಲನದಲ್ಲಿ ನಾನು ಏನೇನು ಮಾಡ್ತಾಯಿದ್ದೀನಿ ಈಗ, ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಒಂದು ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ. ಅಂದರೆ ದ ಪ್ರಿಜುಡೈಸ್ಡ್. ನಮಗೆ ಕನ್ನಡದಲ್ಲಿ ಸಾಕಷ್ಟು ಅಧ್ಯಯನ ಸಾಮಗ್ರಿ ಸಿಗೋದಿಲ್ಲ. ಅದು ಒಂದು ಕಾರಣ ಅಲ್ವೇ ಅಲ್ಲ. ಯಾಕೆಂದರೆ ನಾನು ನಿಮಗೆ ಯಾವ ರೀತಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಿಮಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಸೋರ್ಸ್ ಮೆಟೀರಿಯಲ್ಲು ನಾನೇ ಒಂದು ರಿಸೋರ್ಸ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಉಪಯುಕ್ತವಾಗುವಂಥ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕನ್ನಡದಲ್ಲಿ ಏನು ಮಾಡಿದರೆ ಇಂಗ್ಲೀಷ್ ಬೇಡವೇ ಬೇಡ ಅಂತಲ್ಲ, ಇಂಗ್ಲೀಷ್ ಜ್ಞಾನ ಕೂಡ ನಿಮಗೆ ಬೇಕು. ಯಾಕೆಂದರೆ ನಿಮಗೆ ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ ಸಿಗೋದು ಇಂಗ್ಲೀಷಲ್ಲಿ. ಸೊ ಆ ಎಲ್ಲ ಪುಸ್ತಕಗಳನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಂತರ ಪ್ರಿಪೇರ್ ಆಗಬೇಕು ಅಂತ ಅಲ್ಲ. ನಾನು ಎಲ್ಲ ಪುಸ್ತಕಗಳನ್ನು ಅಂದರೆ ಇದಕ್ಕೆ ಬೇಕಾಗುವಂಥ ಎಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್ ಅದೆಲ್ಲ ನಾನು ಓದಿರೋದ್ರಿಂದ ಈ ಪರೀಕ್ಷೆಗೆ ಸಾಕಷ್ಟು ಜನರಿಗೆ ನಾನು ಮಾರ್ಗದರ್ಶನ ಮಾಡಿರೋದ್ರಿಂದ ನನಗೆ ಗೊತ್ತು ನಿಮಗೆ ಯಾವ ರೀತಿ ಹೇಳಬೇಕು, ಏನು ಹೇಳಬಾರ್ದು ಅನ್ನೋದು ಕೂಡ ನನಗೆ ಗೊತ್ತು. ಮತ್ತು ಕನ್ನಡದಲ್ಲಿ ನನಗೆ ಸಾಕಷ್ಟು ಪಾಂಡಿತ್ಯ ಅಥವಾ ಹಿಡಿತ ಅದು ಇರೋದರಿಂದ ಒಂದಿಷ್ಟು ದೊಡ್ಡ ಪುಸ್ತಕಗಳನ್ನು ಬರೆದಿದ್ದೀನಿ. ಇವೇ ಸಾಕ್ಷಿ, ನನ್ನ ಒಂದು ಕನ್ನಡ ಪಾಂಡಿತ್ಯಕ್ಕೆ ಈ ಪುಸ್ತಕವೇ ಸಾಕ್ಷಿ. ಸೊ ನೀವು ಸೋರ್ಸ್ ಮಟೀರಿಯಲ್ ಇಲ್ಲ ಅನ್ನೋ ಒಂದು ನಿಮ್ಮ ತಲೆಯಲ್ಲಿ ಏನಾದ್ರು ಆ ಒಂದು ಬ್ಲಾಕ್ ಇದ್ದರೆ ಅದನ್ನು ದಯವಿಟ್ಟು ತೆಗೆದುಹಾಕ್ಬಿಡಿ. ನೀವೇನೆಂದರೆ ಇಂಗ್ಲೀಷ್ ಪುಸ್ತಕಗಳನ್ನು ಓದಲೇಬೇಕು, ನಿಮ್ಮ ಒಂದು ಜ್ಞಾನದ ಮಟ್ಟ ಏರಬೇಕಂದ್ರೆ. ಸೊ ಇಂಗ್ಲೀಷ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ.
ಆದರೆ ಕನ್ನಡದಲ್ಲಿ ಬರೆಯೋದರಿಂದ ಮುಖ್ಯ ಪರೀಕ್ಷೆಯನ್ನು ನೀವು ಡೆಲ್ಲಿ ಯೂನಿವರ್ಸಿಟಿ ಇರ್ಬೋದು ಅಥವಾ ಹಿಂದಿ ಮೀಡಿಯಮ್ಮಲ್ಲಿ ಬರೆಯುವಂಥ ಅಭ್ಯರ್ಥಿಗಳಿರ್ಬೋದು, ಅವರ ಒಂದು ಮಟ್ಟಕ್ಕೆ ನೀವು ಸಮನಾಗ್ತೀರ. ಯು ವಿಲ್ ಬಿ ಎಟ್ ಪಾರ್ ವಿತ್ ದೆಮ್. ಓಕೆ, ಸೊ ನಿಮಗೆ ಕನ್ನಡದಲ್ಲೇ ಪ್ರತಿಯೊಂದು ಮುಖ್ಯ ಪರೀಕ್ಷೆಯಲ್ಲಿರುವಂಥ ಪತ್ರಿಕೆಗಳನ್ನು ನೀವು ಕನ್ನಡದಲ್ಲಿಯೇ ಬರೆಯೋದ್ರಿಂದ ಎಲ್ಲ ಪತ್ರಿಕೆಗಳನ್ನು, ಓಕೆ, ಜನರಲ್ ಸ್ಟಡೀಸ್ 4 ಪೇಪರ್ ಇರುತ್ತೆ, ಎಲ್ಲವನ್ನೂ ಕನ್ನಡದಲ್ಲೇ ನೀವು ಬರೀಬೇಕು. ಆಗ ನಿಮಗೆ ಹೆಚ್ಚು ಅಂಕಗಳು ಸಿಕ್ಕೇ ಸಿಗುತ್ತೆ. ನೀವು ಇಂಗ್ಲೀಷಲ್ಲಿ ಬರೆದ್ರೆ ನೀವು ಎಷ್ಟೇ ಉತ್ತಮವಾದಂಥ ಇಂಗ್ಲೀಷ್ನಲ್ಲಿ ಬರೆದ್ರೂ ಕೂಡ ನಿಮಗಿಂತಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬರೆಯುವಂಥ ಅಭ್ಯರ್ಥಿಗಳು ನ್ಯಾಷನಲ್ ಲೆವೆಲ್ನಲ್ಲಿ ಇದ್ದಾರೆ, ಅದನ್ನು ಮರಿಬೇಡಿ. ಓಕೆ, ಅವರೊಂದಿಗೆ ನೀವು ಸಮನಾದ ಸ್ಪರ್ಧೆ ಕೊಡಬೇಕಂದ್ರೆ ಕನ್ನಡವೇ ನಿಮಗೆ ಇರುವಂಥ ಒಂದು ಅಸ್ತ್ರ. ಓಕೆ, ಸೊ ಕನ್ನಡದಲ್ಲಿ ನೀವು ಉತ್ತಮವಾದಂಥ ಉತ್ತರಗಳನ್ನು ಬರೆದ್ರೆ ನೀವು ಕೂಡ ಟಾಪ್ 10 ರ್ಯಾಂಕ್, ಟಾಪ್ 50 ರ್ಯಾಂಕ್ ಒಳಗಡೆ ಬರುವಂಥ ಸಾಧ್ಯತೆಗಳು ಹೆಚ್ಚು. ಸೊ ಇದನ್ನು ತಲೆಯಲ್ಲಿಟ್ಟುಕೊಳ್ಳಿ. ನಾನು ನಿಮಗೆ ಸಹಾಯ ಮಾಡಲು ನಾನು ಸದಾ ಸಿದ್ಧ. ಸೊ ನೀವು ನನ್ನ ಮುಂದಿನ ವಿಡಿಯೋಗಳನ್ನು ನೋಡಿ, ನಿಮ್ಮ ಸ್ನೇಹಿತರನ್ನ ಇದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳನ್ನಾಗಿ ಮಾಡಿ, ಜೊತೆಗೆ ನನ್ನ ಆನ್ಲೈನ್ ಕೋರ್ಸ್ಗಳನ್ನು ನೀವು ತೆಗೆದುಕೊಳ್ಳಿ. ನಾನು ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತೀನಿ ಜನವರಿ 1ನೇ ತಾರೀಕಿನಿಂದ ಬರುವ ವರ್ಷದಲ್ಲಿ. ಸೊ ನಿಮಗೆ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಕೋನದಿಂದ ನೋಡಿದರೆ ಇದು ಕಷ್ಟ ಅಲ್ವೇ ಅಲ್ಲ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ದಿಸ್. 2 ವರ್ಷ ಕನಿಷ್ಠ ಸಿದ್ಧತೆ ಬೇಕು. ಓಕೆ, ಸೊ ನಾನು ಎಷ್ಟು ಹೇಳ್ತಾ ಒಂದು ಸ್ಯಾಂಪಲ್ ಹೇಳ್ತೀನಿ ನಿಮಗೆ. ಅಂದರೆ ನನ್ನ ಒಂದು ಉದ್ದೇಶ ಅಂದರೆ ಕನ್ನಡದಲ್ಲೇ IAS ಮಾಡೋದಂದರೆ ಯು ಶುಡ್ ಬಿ ಪ್ರಿಪೇರ್ಡ್ ವಿತ್ ಸಮ್ ಡಿಕ್ಷನರಿ ಅಂದ್ರೇನು? ಸಾಮಾನ್ಯವಾಗಿ ನಮಗೆ ಸಿಗುವಂಥ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್, ಆ ಡಿಕ್ಷನರಿ ನಾವು ಹೇಳ್ತಾ ಇರೋದು. ನಾನೇ ಒಂದು ಆನ್ ದ ಸ್ಪಾಟ್ ಸಿದ್ಧಗೊಳಿಸಿರುವಂತಹ IAS ಡಿಕ್ಷನರಿ ಅಂದರೆ ಶಬ್ದಕೋಶ. ಇದು ತುಂಬ ಉಪಯುಕ್ತ ಆಗುವಂತಹ ಒಂದು ಪುಸ್ತಕ. ಇದೇನೆಂದರೆ ನಿಮಗೆ IASನಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂಥ ಟರ್ಮ್ಸ್ ಏನಿರುತ್ತಲ್ಲ, ಇಂಗ್ಲೀಷ್ ಟರ್ಮ್ಸ್, ಅವುಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅವುಗಳ ಪಟ್ಟಿ ಮಾಡ್ತಾ ಹೋಗೋದು. ಆ ಮುಖಾಂತರ ನೀವು ಹೊಸ ಹೊಸ ಶಬ್ದಗಳನ್ನು ಕಲಿತೀರ, ನಿಮ್ಮ ಇಂಗ್ಲೀಷ್ ಮಟ್ಟ ಹೆಚ್ಚುತ್ತೆ. ಜೊತೆಗೆ ಆ ಒಂದು ಶಬ್ದದ ಅರ್ಥವನ್ನು ಬರೆದಾಗ ಅದರ ಸುತ್ತಮುತ್ತಲು ನೀವು ನೋಡಿಕೊಂಡಾಗ ಅದು ನಿಮಗೆ ಒಂದು ಅಧ್ಯಯನದ ಒಂದು ಬಹುಮುಖ್ಯವಾದಂಥ ಘಟ್ಟವಾಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಹೇಳ್ತೀನಿ ಅದು ಯಾವ ಥರ ನೀವು ಅದನ್ನು ಮಾಡ್ಬೋದು ಅಂತ. ಓಕೆ, ಈಗ ಇತ್ತೀಚೆಗೆ ತಾನೇ ಮುಗಿದಂಥ ಒಂದು IAS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸಾಮಾನ್ಯ ಅಧ್ಯಯನ 1 ಪತ್ರಿಕೆ 1 ಅದನ್ನು ಇಲ್ಲಿ ನೋಡೋಣ ಈಗ. ಓಕೆ, ನಾನು ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ನನ್ನ ಒಂದು ಪುಸ್ತಕದಲ್ಲಿ ಕನ್ನಡಕ್ಕೆ ಅದನ್ನು ನಾನು ಆಲ್ರೆಡಿ ಭಾಷಾಂತರ ಮಾಡಿ ಕೊಟ್ಟಿದ್ದೀನಿ. ಆ ಪುಸ್ತಕದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಇಲ್ಲಿ ಇವಾಗ ನಾವೇನು ಮಾಡೋಣ ಅಂದರೆ, ಒಂದೆರಡು ಉದಾಹರಣೆಗೆ ನಾನು ಹೇಳ್ತಾ ಇರೋದು ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೋದು. ಓಕೆ, ಈ ಫಸ್ಟ್ ಕ್ವಶನ್ ನೋಡಿ, ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ 2024ರಲ್ಲಿ ಮುಗಿದಿರುವಂಥ ಒಂದು ಪರೀಕ್ಷೆ ಇದು. ಕ್ವಶನ್ ಏನಿದೆ, ದಿ ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ರೇಡಿಯೇಷನ್ಗೆ ಏನಂತರ ಕನ್ನಡದಲ್ಲಿ? ಸೋಲಾರ್ ಅಂದರೆ ಸನ್, ಸೂರ್ಯ, ಸೌರ. ಓಕೆ, ರೇಡಿಯೇಷನ್ ಅಂದ್ರೆ ಏನು? ಸೊ ಈ ರೀತಿ ನಾವು ಪಟ್ಟಿ ಮಾಡ್ತಾ ಹೋದಾಗ ರೇಡಿಯೇಷನ್ಗೆ ಏನಂತೀವಿ? ರೇಡಿಯೇಷನ್ಗೆ ವಿಕಿರಣ. ಸೋಲಾರ್ ಅಂದರೆ ಸೌರ.
ಸೊ ಸೋಲಾರ್ ರೇಡಿಯೇಷನ್ ಅಂದರೆ ಸೌರ ವಿಕಿರಣ. ಇನ್ಕಮಿಂಗ್, ಸೊ ಸೂರ್ಯನಿಂದ ಬರುವಂಥ ಕಿರಣಗಳು, ಅದಕ್ಕೆ ನಾವು ವಿಕಿರಣ ಅಂತ ಹೇಳ್ತೀವಿ, ರೇಡಿಯೇಷನ್. ಯಾಕೆಂದರೆ ಬೇರೆ ಬೇರೆ ರೀತಿಯ ಒಂದು ಬೆಳಕಿನ ಬೇರೆ ಬೇರೆ ರೀತಿಯ ಬೆಳಕು ಇರುತ್ತೆ. ಒಂದು ಸೂರ್ಯ, ನೀವೆಲ್ಲ ಗೊತ್ತಿರೋ, ನೀವೆಲ್ಲ ಸಣ್ಣ ಪ್ರೈಮರಿ ಸ್ಕೂಲಲ್ಲಿ ನೀವು ತುಂಬ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಹಾಡು, ತುಂಬ ಫೇಮಸ್ ಅಂತ ಹಾಡು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಂದರೆ ಬಿಳಿ ಬಣ್ಣದಲ್ಲಿ 7 ಬಣ್ಣಗಳಿವೆ. ಸೊ ಆ ದೃಷ್ಟಿಯಿಂದ ಪ್ರತಿಯೊಂದು ಬಣ್ಣವು ಒಂದೊಂದು ವಿಕಿರಣ ಅಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗೆ ಒಂದು ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಗೆ ಕನ್ನಡದಲ್ಲಿ ಏನಂತಾರೆ, ಇನ್ನು ಪ್ರತಿಯೊಂದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಕೂತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಂಪಾರ್ಟೆಂಟ್ ಟರ್ಮ್ಸ್ ನಿಮಗೆ ಗೊತ್ತಿರಲೇಬೇಕು. ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಒಂದು ನಿಮಗೆ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್, ಸೂರ್ಯನಿಂದ ಬರುವಂಥ, ಅಂದರೆ ಇನ್ಕಮಿಂಗ್ ಮೀನ್ಸ್ ವಾಟ್, ಭೂಮಿಯತ್ತ ಬರುವಂಥ ಸೌರ ವಿಕಿರಣ. ಅದು ಶಾರ್ಟ್ ವೇವ್ ಇರುತ್ತೆ. ಶಾರ್ಟ್ ವೇವ್ ಅಂದರೆ ಅಲೆ, ತರಂಗ ಅಂತ. ಸೊ ಬೆಳಕು ಕೂಡ ಒಂದು ಅಲೆ ಅಂತ ಹೇಳ್ತೇವೆ, ಅದೆಲ್ಲ ನಾವು ಫಿಸಿಕ್ಸ್ನಲ್ಲೇ ಬರುತ್ತೆ, ಭೌತಶಾಸ್ತ್ರದಲ್ಲಿ. ಬೆಳಕು ಕೂಡ ಒಂದು ಅಲೆ ಅಂತ, ವೇವ್. ಸೊ ಆ ಒಂದು ಬರುವಂತಹ ಶಾರ್ಟ್ ವೇವ್ ಇರುತ್ತೆ, ಲಾಂಗ್ ವೇವ್ ಇರುತ್ತೆ, ಇವೆಲ್ಲ ಎಕ್ಸ್ ರೇಸ್ ಇರ್ಬೋದು, ಗಾಮಾ ರೇಸ್ ಇರ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನು ನೀವು ನೋಡಿದಾಗ ಗಾಮಾ ರೇಸ್ ಇಂದ ಶುರು ಆಗುತ್ತೆ. ಗಾಮಾ ರೇಸು, ಎಕ್ಸ್ ರೇಸು, ಓಕೆ. ಆನಂತರ ವಿಸಿಬಲ್ ಸ್ಪೆಕ್ಟ್ರಮ್, ಗೋಚರ ಬೆಳಕು, ನಾವೇನು ನೋಡ್ತೀವಲ್ಲ 7 ಬಣ್ಣ, ಅದು ವಿಸಿಬಲ್ ಸ್ಪೆಕ್ಟ್ರಮ್. ಅದಾದ ನಂತರ ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್, ಆನಂತರ ಮೈಕ್ರೋವೇವ್ಸ್ ಇಲ್ಲಿ ಬರುತ್ತೆ. ಅದಾದಮೇಲೆ ರೇಡಿಯೋ ವೇವ್ಸ್ ಎಲ್ಲ ಇದು ಉದ್ದ ಅಲೆಗಳು, ಲಾಂಗ್ ವೇವ್ಸ್ ಅಂತ ಹೇಳ್ತೀವಿ. ಗಾಮಾ ರೇಸ್, ಎಕ್ಸ್ ರೇಸ್ ಆರ್ ಶಾರ್ಟ್ ವೇವ್ಸ್. ಸೊ ಸೂರ್ಯನಿಂದ ಬರುವಂಥ ವಿಕಿರಣಗಳು ಭೂಮಿಯತ್ತ ಏನು ಬರುತ್ತಲ್ಲ, ಇದು ಭೂಮಿ, ಅದು ಶಾರ್ಟ್ ವೇವ್ಸ್ ಅಲ್ಲಿ ಇರುತ್ತೆ. ಅಂದರೆ ಅದರ ಅಲೆಗಳು ತುಂಬ ತುಂಬ ಚಿಕ್ಕದಾಗಿರುತ್ತೆ. ವೇವ್ ಲೆಂತ್ ಅಂತ ಬರುತ್ತೆ, ತರಂಗ ದೂರ. ಅದೆಲ್ಲ ಮುಂದೆ ಬಂದಾಗ ನೋಡ್ತಾ ಹೋಗೋಣ. ಸೊ ಇಲ್ಲ ರೇಡಿಯೇಷನ್ ಮಾತ್ರ ಸ್ಟಿಕ್ ಆಗೋದ್ರಿಂದ, ಆದರೂ ಕೂಡ ಎಷ್ಟೊಂದು ವಿಷಯಗಳು ಬರುತ್ತೆ ನೋಡಿ. ಒಂದು ಶಬ್ದ ಎಷ್ಟೊಂದು ಬೇರೆ ಬೇರೆ ನಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ ಅನ್ನೋದನ್ನು ನೋಡಿ. ಓಕೆ, ಸೊ ಈ ಭೂಮಿಯತ್ತ ಬರುವಂಥ ವಿಕಿರಣಗಳು ಶಾರ್ಟ್ ವೇವ್ಸ್ ಇರುತ್ತೆ. ಅದು ಬರುತ್ತೆ, ಡೇ ಟೈಮ್ ಪೂರ್ತಿ ಬರ್ತಾನೆ ಇರುತ್ತೆ ಸೂರ್ಯನ ಬೆಳಕು. ಸೊ ಭೂಮಿ ಏನಿದೆಯಲ್ಲ, ಭೂಮಿ ಅದೆಲ್ಲ ಹೀರ್ಕೊಳ್ತಾ ಹೋಗುತ್ತೆ. ಇಟ್ ಅಬ್ಸಾರ್ಬ್ಸ್ ಆಲ್ ದ ಶಾರ್ಟ್ ವೇವ್ಸ್ ಕಮಿಂಗ್ ಫ್ರಮ್ ಸನ್. ಓಝೋನ್ ಬಗ್ಗೆ, ಓಝೋನ್ ಏನು ಮಾಡುತ್ತೆ ಅದೆಲ್ಲ ಮತ್ತೆ ಬೇರೆ ವಿಷಯ, ಅದನ್ನು ಆಮೇಲೆ ನೋಡೋಣ. ಸೊ ಇಲ್ಲಿ ಬಂದಂಥ ಆಮೇಲೆ ರಾತ್ರಿ ಏನಾಗುತ್ತೆ, ಭೂಮಿ ಕೂಲ್ ಆಗ್ತಾ ಹೋಗುತ್ತೆ. ಸೊ ಸೂರ್ಯನ ಬೆಳಕಿರಲ್ಲ, ಆ ಭಾಗನ ಹೇಳ್ತಾ ಇರೋದು. ಆಗ ಭೂಮಿ ವಾಪಸ್ ರೇಡಿಯೇಟ್ ಮಾಡ್ತಾ ಹೋಗುತ್ತೆ. ಇದೆಲ್ಲ ಲಾಂಗ್ ವೇವಲ್ಲಿ ವಾಪಸ್ ಭೂಮಿ ಕಳಿಸುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ಕುರಿತಂತಹ ಒಂದು ಪ್ರಶ್ನೆ. ಇದ್ಯಾಕೆ ಲಾಂಗ್ ವೇವಲ್ಲಿ ಕಳಿಸುತ್ತೆ, ಸೂರ್ಯನಿಂದ ಬರುವಂಥವು ಶಾರ್ಟ್ ವೇವ್ ಯಾಕೆ, ಅದು ಕೂಡ ಕಾರಣ ಇದೆ. ಓಕೆ, ತುಂಬ ಹೈ ಎನರ್ಜಿ ವೇವ್ಸ್, ಅಂದರೆ ಶಾರ್ಟ್ ವೇವ್ಸ್ ಆರ್ ದೇ ಹ್ಯಾವ್ ವೆರಿ ಹೈ ಫ್ರೀಕ್ವೆನ್ಸಿ ಅಂದರೆ ಏನು, ಅದೆಲ್ಲ ಮತ್ತೆ ನಾವು ಆಮೇಲೆ ನೋಡೋಣ. ಸೊ ಇದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಾರಣ ಇದೆ. ಸೊ ಇಲ್ಲಿ ನಾವು ಈ ಒಂದು ಪ್ರಶ್ನೆ ಕುರಿತಂತೆ ನೋಟ್ ಮಾಡಿಕೊಳ್ಳಬೇಕಾದಂತಹ ಶಬ್ದಗಳು ಸೋಲಾರ್ ರೇಡಿಯೇಷನ್. ಸುಮ್ಮನೆ ಒಂದು ನೋಟ್ಬುಕ್ಕಲ್ಲಿ ABCD ಆ ಪ್ರಕಾರ ಮಾಡ್ಕೊಳ್ಳಿ, ಇಲ್ಲ ಅದಿಂದ ಅಕಾರದಲ್ಲೇ ಆದರೂ ಮಾಡ್ಕೊಳ್ಳಿ, ಅಥವಾ ಏಕಾರದಲ್ಲೂ ಕೂಡ ಮಾಡ್ಕೊಳ್ಬೋದು. ಒಂದು ನೋಟ್ಬುಕ್ ಮಾಡ್ಕೊಳ್ಳಿ, ಬರಿತಾ ಹೋಗಿ ರೇಡಿಯೇಷನ್, ವಿಕಿರಣ, ಫೈನ್. ಒಂದು ಶಬ್ದ ರೆಡಿ ಆಯಿತಾ? ದಿಸ್ IAS ಡಿಕ್ಷನರಿ ನೀವೇ ಪ್ರಿಪೇರ್ ಮಾಡಬೇಕಂದ್ರೆ ನಿಮ್ಮ ಕೈಯಿಂದನೇ ನಾನು ಮಾಡಿಸ್ತಾ ಇದ್ದೀನಿ. ಓಕೆ, ದಿಸ್ ಗಿವ್ಸ್ ಯು ವಂಡರ್ಫುಲ್ ಸೋರ್ಸ್ ಮಟೀರಿಯಲ್, ದಿಸ್ ಡಿಕ್ಷನರಿ. ಓಕೆ, ಸೊ ರೇಡಿಯೇಷನ್ ಅನ್ನೋದು ಒಂದು ಪದ. ಕಾರ್ಬನ್ ಡೈಆಕ್ಸೈಡು, ಇಂಗಾಲದ ಡೈಆಕ್ಸೈಡ್ ಅದೆಲ್ಲ ಗೊತ್ತಿದೆ. ಟೆರೆಸ್ಟ್ರಿಯಲ್ ರೇಡಿಯೇಷನ್, ದಟ್ ಇಸ್ ವಾಟ್, ಟೆರೆಸ್ಟ್ರಿಯಲ್ ಮೀನ್ಸ್ ಭೂಮಿಗೆ ಸಂಬಂಧಪಟ್ಟಂಥದ್ದು. ಸೊ ಅದು ರಾತ್ರಿ ಕೂಲ್ ಆಗುತ್ತೆ ಭೂಮಿ, ಅದು ಕೂಡ ವಾಪಸ್ ಅದು ರೇಡಿಯೇಟ್ ಮಾಡುತ್ತೆ. ಏನೇನು ಹೀರ್ಕೊಂಡಿರುತ್ತಲ್ಲ ಅದನ್ನೆಲ್ಲ ವಾಪಸ್ ಕೊಡುತ್ತೆ. ಬಟ್ ಕೊಡುವಂಥ ರೂಪ ಬೇರೆ, ಲಾಂಗ್ ವೇವ್ಸ್. ಹೀರ್ಕೊಳ್ಳೋಂಥ ರೂಪ ಶಾರ್ಟ್ ವೇವ್ಸ್. ಸೊ ಟೆರೆಸ್ಟ್ರಿಯಲ್ ರೇಡಿಯೇಷನ್, ವಾಪಸ್ ಭೂಮಿ ಹೊರಸೂಸುವಂಥ ಅಲೆಗಳು. ಸೊ ಈ ಕುರಿತಂಥ ಒಂದು ಪ್ರಶ್ನೆ ಇದು. ಓಕೆ, ಇದನ್ನು ಇಲ್ಲಿ ನೋಡಿ, ಒಳ ಬರುವ ಸೌರ ವಿಕಿರಣ,
ಕನ್ನಡದಲ್ಲಿ. ಸೌರ ವಿಕಿರಣ ಅನ್ನೋದಕ್ಕೆ ಸೋಲಾರ್ ರೇಡಿಯೇಷನ್, ಇದು ಒಂದು ಪದ ಸಿಗ್ತಾ ನಿಮಗೆ. ಆ ನಂತರ ದೀರ್ಘ ತರಂಗ, ಲಾಂಗ್ ವೇವ್ಸ್. ಇವಾಗ ತರಂಗ ಅಂದ್ರೇನು, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಸ್ಟಾರ್ಟ್ ಪ್ರಿಪೇರಿಂಗ್ ಯುವರ್ ಡಿಕ್ಷನರಿ. ಟೇಕ್ ವರ್ಡ್, ಇಂಗ್ಲೀಷ್ ವರ್ಡ್ ದಟ್ ಯಾವ ಆ ಪ್ರಶ್ನೆಗೆ ಸಂಬಂಧಪಟ್ಟಾಗ, ಏನೇನೋ ವರ್ಡ್ ಅಲ್ಲ, ಆ ಪ್ರಶ್ನೆಯಲ್ಲಿ ಏನು ಬಂದಿದೆ. ಓಕೆ, ಲಾಂಗ್ ವೇವ್ಸ್. ಲಾಂಗ್ ವೇವ್ ಅಂದರೆ ದೀರ್ಘ ತರಂಗ. ಫೈನ್. ಸೊ ನಾನು ಬರೆದಿರುವಂಥ ಪುಸ್ತಕ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಪಟ್ಟಿ ಮಾಡ್ತಾ ಹೋಗಿ, ನಿಮಗೆ ಒಂದು ಒಳ್ಳೆ ಸೋರ್ಸ್ ಮೆಟೀರಿಯಲ್ ಸಿಗುತ್ತೆ, ಆ ಡಿಕ್ಷನರಿ. ಆ ಶಬ್ದಗಳನ್ನು ನೋಡ್ತಾ ಹೋದರೆ ನೀವು ಆ ನೆಕ್ಸ್ಟ್ ನಿಮ್ದೇನು ಕೆಲಸ. ಸೊ ದೀರ್ಘ ತರಂಗ ಅಂದ್ರೇನು, ದೀರ್ಘ ತರಂಗ ಅಂದ್ರೇನು, ಮೈಕ್ರೋವೇವ್ ಸೂಕ್ಷ್ಮ ತರಂಗ ಅಂದ್ರೇನು. ಓಕೆ, ಈ ಎಲ್ಲ ಒನ್ ಬೈ ಒನ್ ನಿಮಗೆ ಅದು ಒಂಥರ ಚೈನ್ ರಿಯಾಕ್ಷನ್ ಇದ್ದಾಗ. ಸೊ ಒಂದಾದ ನಂತರ ಒಂದು ನೀವು ಇದನ್ನು ಕಲಿತಾ ಹೋಗ್ತೀರ. ಸೊ ಈ ರೀತಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, 47 ವರ್ಷಗಳ ಎಲ್ಲ IAS ಪ್ರಶ್ನೆ ಪತ್ರಿಕೆಗಳ ಅವುಗಳಲ್ಲಿ ಬಂದಿರುವಂಥ ವಿವಿಧ ವಿಷಯಗಳ, ಜಿಯೋಗ್ರಫಿ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಎಲ್ಲದಕ್ಕೂ ಕೂಡ ನೀವು ಅಲ್ಲಿ ಬಂದಿರುವಂಥ ಟರ್ಮ್ಸ್ಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಈ ಥರ ಪಟ್ಟಿ ಮಾಡ್ತಾ ಹೋದಾಗೆ ನಿಮಗೇ ಅರಿವಿಲ್ಲದಂತೆ ಆ ಒಂದು ಶಬ್ದಗಳ ಅರ್ಥಗಳು ನಿಮ್ಮಲ್ಲಿ, ನಿಮ್ಮ ಒಂದು ಮೆದುಳಿನಲ್ಲಿ ಇಂಪ್ರಿಂಟ್ ಆಗ್ತಾ ಹೋಗುತ್ತೆ. ನೀವು ನೋಡ, ತರಂಗ ಅಂದ್ರೇನು, ತರಂಗ ವೇವ್ಸ್, ನೀವು 8, 9ನೇ ತರಗತಿಯಲ್ಲಿ ಓದಿರ್ತೀರ. ಸೊ ಇದು ಆ್ಯಂಪ್ಲಿಟ್ಯೂಡ್ ಏನಂತಾರೆ ಕನ್ನಡದಲ್ಲಿ. ಆನಂತರ ಈ 1, 2 ಕ್ರಸ್ಟ್ ಅಂತ ಹೇಳ್ತೀವಿ, ಕ್ರಸ್ಟ್ ಆ್ಯಂಡ್ ಟ್ರಫ್. ಕ್ರಸ್ಟ್ಗೆ ಅಂತಾರೆ ಕನ್ನಡದಲ್ಲಿ. ಈ 1, 2 ಸತತ ಕ್ರಸ್ಟ್ಗಳ ಮಧ್ಯೆ ಇರುವಂಥ ದೂರವೇ ವೇವ್ ಲೆಂತ್, ತರಂಗ ದೂರ. ಸೊ ಇವೆಲ್ಲ ಫ್ರೀಕ್ವೆನ್ಸಿ ಅಂದ್ರೇನು, ಇದೆಲ್ಲ ಒನ್ ಬೈ ಒನ್ ಬರ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಮೊದಲ ಹೆಜ್ಜೆ ಏನಂದರೆ ಈ ಡಿಕ್ಷನರಿಯನ್ನು ಪ್ರಿಪೇರ್ ಮಾಡ್ತಾ ಹೋಗೋದು. ಹಾಗೆ ಮಾಡ್ತಾ ಆ ಒಂದು ದಿನ ಆ ಶಬ್ದಗಳ ಕುರಿತಂತೆ ನೀವು ನಿಮ್ಮಲ್ಲಿ ಇರುವಂಥ ಪುಸ್ತಕಗಳನ್ನು ನೋಡಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋದು. ಇದು ಒಂದು ಭಾಗ. ದಿಸ್ ಜಸ್ಟ್ ಪಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್. ಇದಾದ ನಂತರ ನಾನು ನಿಮಗೆ ಇದೆಲ್ಲ ಕನ್ನಡದಲ್ಲಿಯೇ IAS ಮಾಡಿ ಎಂಬಂಥ ಒಂದು ಮಹತ್ವಾಕಾಂಕ್ಷೆಯ ನನ್ನ ಆಂದೋಲನದ ಒಂದು ಭಾಗ, ಬಹುಮುಖ್ಯವಾದಂಥ ಭಾಗ. ಸೊ ಇದನ್ನು ಮಾಡ್ತಾ ಹೋದಾಗೆ ನಿಮ್ಮದೇ ಆದಂಥ ಒಂದು ಡಿಕ್ಷನರಿ ತಯಾರಾಗ್ತಾ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್, ಆಫ್ಟರ್ 2 months ಯು ವಿಲ್ ಬಿ ಹ್ಯಾವಿಂಗ್ ವಂಡರ್ಫುಲ್ ಬುಕ್ ವಿತ್ ಯು, ಪ್ರಿಪೇರ್ಡ್ ಬೈ ಯುವರ್ ಸೆಲ್ಫ್, ಗೈಡೆಡ್ ಬೈ ಮೀ. ಓಕೆ, ಆ ಒಂದು ಪುಸ್ತಕವನ್ನು ಇಟ್ಕೊಂಡು ಆನಂತರ ಅದರಲ್ಲಿ ಬಂದಿರುವಂಥ ಈ ಒಂದು ಟರ್ಮ್ಸ್ಗಳನ್ನು ಓದ್ತಾ ಹೋದರೆ ದ್ಯಾಟ್ ಇಸ್ ಮೋರ್ ದ್ಯಾನ್ ಇನಫ್. ಸೊ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮು, ಮೇನ್ಸ್ ಎಕ್ಸಾಮ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಟೈಮ್ ಇಟ್ಕೊಳ್ಳಿ. ನಂದೊಂದು ಟಾರ್ಗೆಟ್, 2 yearsಲ್ಲಿ ನಾನು IAS ಮಾಡಬೇಕು. 2 yearsಲ್ಲಿ ಏನೇನು ಮಾಡಬೇಕು, ಟೈಮ್ ವೈಸ್ ನೀವು ಅದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಪ್ರಿಪೇರ್ ಆಗಿ, ಯಾವ ಒಂದು ವಿಷಯಕ್ಕೆ ಯಾವ ಪುಸ್ತಕ ಓದಬೇಕು, ನಾನು ಏನು ಹೇಳ್ತೀನಿ ಅದನ್ನು ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು, ಮತ್ತು ಯಾವ ಟೈಮ್, ಯಾವ ಒಂದು ವಿಷಯಕ್ಕೆ ಎಷ್ಟು ವೇಳೆ ಕೊಡಬೇಕು, ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಐ ಥಿಂಕ್ ಸದ್ಯಕ್ಕೆ ಸಾಕನ್ಸುತ್ತೆ. ಇದು ಒಂದು ಲಾಂಚಿಂಗ್ ಅಂತ ಹೇಳೋದು, ನನ್ನ ಆಂದೋಲನದ ಒಂದು ಉದ್ಘಾಟನೆ ಇದು. ಓಕೆ, ಸೊ ಈ ಆಂದೋಲನದ ಉದ್ದೇಶ ನಿಮಗೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದು ಒಂದು ಶಬ್ದ ಹೇಳೋದು ನಿಮಗಷ್ಟೇ. ಅಟ್ಮಾಸ್ಫಿಯರ್ ಅಂದ್ರೇನು, ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ ಅಂದ ತಕ್ಷಣ ನಿಮಗೆ ಏನೆಲ್ಲ ಬರೋದು. ನಮ್ಮ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂಥ ಅನಿಲ ಯಾವುದು? ಆಮ್ಲಜನಕವ, ಜಲಜನಕವ, ಸಾರಜನಕವ? ಸಾರಜನಕ ಏನಂತಾರೆ ಇಂಗ್ಲೀಷಲ್ಲಿ? ನೈಟ್ರೋಜನ್ನು. ಆಕ್ಸಿಜನ್ಗೆ ಆಮ್ಲಜನಕ ಅಂತಾರೆ, ಹೈಡ್ರೋಜನ್ಗೆ ಜಲಜನಕ ಅಂತಾರೆ, ನೈಟ್ರೋಜನ್ಗೆ ಸಾರಜನಕ ಅಂತಾರೆ. ಸೊ ನಮ್ಮ ವಾತಾವರಣದಲ್ಲಿ ಆಮ್ಲಜನಕ ಅಲ್ಲ, ಜಲಜನಕ ಅಲ್ಲ, ಸಾರಜನಕ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದೆ. ಸೊ ಒಂದು ವಾತಾವರಣ ಅಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯ ಒಂದು ನೀವು ಡಿಕ್ಷನರಿಯನ್ನು ಸಿದ್ಧಪಡಿಸೋದು
ಒಂದು ಭಾಗ. ನಾನು ಆಲ್ರೆಡಿ ಒಂದು ಡಿಕ್ಷನರಿಯನ್ನು ಮಾಡಿಟ್ಟಿದ್ದೀನಿ. ಓಕೆ, ಅದಕ್ಕೆ ಆ್ಯಡ್ ಮಾಡ್ತಾ ಮಾಡ್ತಾ ನಿಮಗೆ ಅದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ಪ್ರಿಂಟೆಡ್ ಬುಕ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೀನಿ. ಇಟ್ಸ್ ಗೋಯಿಂಗ್ ಟು ಬಿ ಎ ವಂಡರ್ಫುಲ್ ಡಿಕ್ಷನರಿ. ದಯವಿಟ್ಟು ಅದನ್ನು ತಗೊಳ್ಳಿ. ಜೊತೆಗೆ ನೀವು ಕೂಡ ಲೈವ್ ಆಗಿ ನನ್ನೊಂದಿಗೆ ಡಿಕ್ಷನರಿಯನ್ನು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಕನ್ನಡದಲ್ಲಿ ವೆದರ್ ಅಂತ ಹೇಳ್ತೀವಿ. ವೆದರ್ 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 ಮತ್ತು ಇನ್ನೊಂದು ಕ್ಲೈಮೇಟ್ ಮತ್ತು ಇದು ಅಟ್ಮಾಸ್ಫಿಯರ್. ಇವು ಮೂರಕ್ಕೆ ಏನಂತಾರೆ ಕನ್ನಡದಲ್ಲಿ? ವೆದರ್ ಏನು ಹವಾಮಾನನ? ಇದು ಕ್ಲೈಮೇಟ್ಗೆ ಏನಂತೀರಿ? ವಾಯುಗುಣ. ಇದು ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ. ಓಕೆ, ಸೊ ಈ ರೀತಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದಾಗ ಏನು ವ್ಯತ್ಯಾಸ, ಈ ಪದಗಳಿಗಿರುವಂಥ ವ್ಯತ್ಯಾಸನೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವೆದರ್ನ ಯಾವಾಗ, ಹವಾಮಾನ ಯಾವಾಗ ಬಳಸ್ತೀವಿ, ವಾಯುಗುಣ ಯಾವಾಗ ಬಳಸ್ತೀವಿ, ವಾತಾವರಣ ಯಾವಾಗ ಬಳಸ್ತೀವಿ. ಸೊ ಆ ಒಂದು ಬಳಕೆಯನ್ನು ನೋಡೋದ್ರ ಮುಖಾಂತರ ಆ ಶಬ್ದಗಳಲ್ಲಿ ಇರುವಂಥ ವ್ಯತ್ಯಾಸಗಳ ಅರ್ಥವು ಕೂಡ ನಿಮಗೆ ಗೋಚರಿಸ್ತಾ ಹೋಗುತ್ತೆ. ಸೊ ಈ ಡಿಕ್ಷನರಿ ಪ್ರಿಪೇರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಟು ಗೆಟ್ ಸಕ್ಸಸ್ ಇನ್ IAS. ಓಕೆ, ಸೊ ಕನ್ನಡದಲ್ಲೇ ನೀವು IAS ಮಾಡಿ. ಕನ್ನಡದ ನಿಮ್ಮ ಮಾತೃಭಾಷೆ ನಿಮಗೆ ಬಂದೇ ಬರುತ್ತೆ. ನೀವು ಇಂಗ್ಲೀಷೇ ನನಗೆ ಹೆಚ್ಚು ಗೊತ್ತು ಅಂದ್ಕೊಳ್ಳೇಬೇಡಿ. ಯಾಕಂದರೆ ನಾನು ಸಾಕಷ್ಟು ಅಭ್ಯರ್ಥಿಗಳನ್ನ ನೋಡಿದ್ದೀನಿ. ಎಷ್ಟೋ ಜನಕ್ಕೆ ಇಂಗ್ಲೀಷು ಸರಿಯಾಗಿ ಬರಲ್ಲ, ಕನ್ನಡನೂ ಸರಿಯಾಗಿ ಬರಲ್ಲ. ಆದರೂ ಕೂಡ ಅವ್ರು ಇಂಗ್ಲೀಷಲ್ಲಿ ನಾವು ಬರೀತೀನಿ ಅಂತ ಹೋಗ್ತಾರೆ. ಅದು ಯಾವಾಗ ಆಗಬೇಕು? ಯು ಹ್ಯಾವ್ ಟು ಕಂಪೀಟ್ ವಿತ್ ನ್ಯಾಷನಲ್ ಲೆವೆಲ್ ಆಸ್ಪಿರೆಂಟ್ಸ್. ಹೌ ಇಟ್ ಇಸ್ ಪಾಸಿಬಲ್? ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೌಂಟ್ ಆಗುತ್ತೆ, ನಿಮ್ಮ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಕೌಂಟ್ ಆಗುತ್ತೆ, ಎಲ್ಲವೂ ಕೌಂಟ್ ಆಗುತ್ತೆ. ನೀವು ಯಾವುದೋ ಒಂದು ಸಾಮಾನ್ಯವಂತ ಶಾಲೆಯಲ್ಲಿ, ಸಾಮಾನ್ಯವಂತ ಯೂನಿವರ್ಸಿಟಿಯಲ್ಲಿ ಒಂದು ಸಾಮಾನ್ಯವಾದಂಥ ಪದವಿಯನ್ನು ಪಡೆದು ಇಂಗ್ಲೀಷಲ್ಲಿ ಈ ಪರೀಕ್ಷೆಯನ್ನು ಬರೀತೀನಿ ಅಂತ ಹೋದರೆ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಟ್ ವಿಲ್ ಬಿ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಅದು ಕನ್ನಡದಲ್ಲಿ ನೀವು ಮಾಡಿದರೆ ಸ್ವಲ್ಪ ನೀವು ಇದರಲ್ಲೂ ಕೂಡ ಸ್ವಲ್ಪ ಅಧ್ಯಯನ ಮಾಡಿದರೆ ಡೆಫಿನೆಟ್ಲಿ ನೀವು ಇಂಗ್ಲೀಷ್ಗಿಂತ ಕನ್ನಡದಲ್ಲೇ ನೀವು ಹೆಚ್ಚು ಸಮರ್ಥವಾಗಿ ಉತ್ತರಗಳನ್ನು ಬರೀಬೋದು. ಅದಕ್ಕೆ ನಿಮಗೆ ಬೇಕಾಗಿರೋದು ಒಂದಿಷ್ಟು ಮಾರ್ಗದರ್ಶನ, ಸೋರ್ಸ್ ಮೆಟೀರಿಯಲ್. ಅವೆರಡನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಯು ಶುಡ್ ಬಿ ರೆಡಿ ಟು ಟೇಕ್ ಇಟ್. ಓಕೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ನೀವು ಇಂಗ್ಲೀಷಲ್ಲಿ ನೀವು ಮಾಡೋದಕ್ಕಿಂತ ಕನ್ನಡದಲ್ಲಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಉನ್ನತ ರ್ಯಾಂಕ್ ಸಿಗುತ್ತೆ. ಇದು ನನ್ನ ಒಂದು ಅನುಭವದ ಮಾತು. ನಿಮಗೆ ಎಲ್ಲ ದೃಷ್ಟಿಯಿಂದಲೂ ನಾನು ಮಾರ್ಗದರ್ಶನ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟು ಹೇಳಿ ಈ ಆಂದೋಲನದ ಮೊದಲ ಅಧ್ಯಾಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.